ಸಚಿವ ಸ್ಥಾನ ಸಮಯ ಬಂದಾಗ ತಗತ್ತೀನಿ ನಡೀರಿ, ಅದಕ್ಕೆ ಯಾಕೆ ಅಂತ ನಾವು ವ್ಯವಸ್ಥಿತವಾಗಿ ಯಾರನ್ನಾದರೂ ಮುಗಿಸ್ಬೇಕು ಅಂತಂದರೆ ನಮಗೇನು ವಿದ್ಯೆ ಬರೋಲ್ಲ ಅಂತಲ್ಲ, ನಮಗೂ ಬರ್ತದೆ. ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ನಾನೇ ಕಾಂಗ್ರೆಸ್ ಕರ್ಕೊಂಬರ್ತೀನಿ ಅವ್ರಿಗೆ, ಶ್ರೀರಾಮುಲುಗೆ ಹಿಂದೆಯಿಂದಲೂ ಏನೇನು ಹೇಳಿರ್ತೀನಿ ಅವೆಲ್ಲರೂ ಕೂಡ ತಿರುಚಿ ಅವ್ರಿಗೆ ಹೈಕಮಾಂಡ್ಗೆ ಹೇಳಿರ್ತಾರೆ. ರಿವೋಕ್ ಮಾಡಬೇಕು ಅನ್ನುವಂಥ ಅವ್ರ ಮನವಿ. ಯಾವ ರಿವೋಕು? ನಿಮ್ಗೆ ಸಚಿವ ಸ್ಥಾನ ಮತ್ತೆ ಕೊಡಬೇಕು. ಸಚಿವ ಸ್ಥಾನ ಸಮಯ ಬಂದಾಗ ತಗತ್ತೀನಿ ನಡೀರಿ, ಅದಕ್ಕೆ ಯಾಕೆ ಅಂತ ಯಾಕೆ ಏನೋ ಅನುಮಾನ ಇದೆಯಾ? ನಾನು ನೋಡಿ, ಇದುವರೆಗೆ ನನ್ನ ಜೀವಮಾನದಲ್ಲಿ ಸಣ್ಣ ಹುಡುಗರಿಂದ ಚಿಕ್ಕ ಹುಡುಗರಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗರಿಂದನೂ ಕೂಡ ನಾನು ಏನೇನು ಆಗಬೇಕು, ಏನು ಗಳಿಸ್ಬೇಕು ರಾಜಕೀಯವಾಗಿ, ಮತ್ತು ಯಾವ ಥರ ಇರಬೇಕು ನಾನು ಅಂತ ಅನ್ಕೊಂಡ್ಬಂದಿದ್ದೀನಿ. ನಮ್ಮ ಸ್ನೇಹಿತರು ಹೆಂಗಿರಬೇಕು ಅಂತ ಅನ್ಕೊತಿದ್ದೀನಿ. ಅವೆಲ್ಲನೂ ಸಾಧಿಸಿದ್ದೀನಿ ಇದುವರೆಗೆ. ಇದು ಹೇಳ್ತಾ ಇದೆಯಲ್ಲ, ಇದನ್ನು ಸಾಧಿಸ್ತೀನಿ, ಏನು ತೊಂದರೆ ಏನಿಲ್ಲ. ಇದೇ ಕನ್ವಿನ್ಸ್ ಆಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಯಾಕೆಂದರೆ ಅಲ್ಲಿ ಅಲ್ಲೊಂದು ಜನಗಳು ಕೆಲವು ಡೆಲ್ಲಿನಲ್ಲಿ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಮಾಡೋರು ಇರಬಹುದೇನೋ ಅಂತ ಅನ್ಕೊತೀನಿ. ನಾವು ವ್ಯವಸ್ಥಿತವಾಗಿ ಯಾರನ್ನಾದರೂ ಮುಗಿಸ್ಬೇಕು ಅಂತಂದರೆ ನಮಗೇನು ವಿದ್ಯೆ ಬರೋಲ್ಲ ಅಂತಲ್ಲ, ನಮಗೂ ಬರ್ತದೆ. ಆದರೆ ನಾವು ಮಾಡೋಕ್ಕೆ ಸಮಯ ಯಾಕೆ ವೇಸ್ಟ್ ಮಾಡಬೇಕು? ಅದಕ್ಕೆ ಅದೇ ಸಮಯ ಯಾರ ಜನಗಳಿಗೆ ಏನಾದರೂ ಒಳ್ಳೇದು ಮಾಡುವಂಥದ್ದಕ್ಕೆ ಉಪಯೋಗ ಮಾಡೋಣ ಅಂದ್ಕೊಂಡು ನಾನು ಸಮಯ ಯಾವುದಕ್ಕೆ ಉಪಯೋಗ ಮಾಡಬೇಕು, ಯಾವುದಕ್ಕೆ ಮಾಡಬಾರ್ದು ಅನ್ನೋದು ತೀರ್ಮಾನ ಮಾಡಿ ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡೋಣ ಅಂತ ಇದ್ದೀನಿ ಅಷ್ಟೇ. ಕಾಣದ ಕೈ ಕೆಲಸ ಮಾಡೋದು. ಕಾಣದ ಕೈ ಕೆಲಸ ಮಾಡಿದ್ರೆ ಮತ್ತೆ ಹೆಂಗೆ ಏಕಾಏಕಿ ತೀರ್ಮಾನ ಬರಬೇಕಂದ್ರೆ ಏನಪ್ಪ? ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಅವರು ಮನೆಯಿಂದ ವಿಧಾನಸೌಧಕ್ಕೆ ಬರೋ ಅಷ್ಟೊತ್ತಿಗೆ ನೀವು ಮಾಧ್ಯಮ ತೋರಿಸಿದ್ರಿ, ಕಾರಲ್ಲೇ ಬಾಗ್ಲಾಕೊಂಡು ಮಾತಾಡ್ತಾ ಇದ್ರಲ್ಲ, ಅದೇ ವಿಷಯ. ಕಾರಲ್ಲಿ ಬಾಗ್ಲಾಕೊಂಡು ಒಂದು 20 ನಿಮಿಷ ಕಾರಲ್ಲೇ ಮಾತಾಡಿದ್ದಾರೆ. ಪಾಪ ಅವರು ಹೈಕಮಾಂಡಿಗೆ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹೈಕಮಾಂಡ್ನವ್ರು ಇಲ್ಲ ತೀರ್ಮಾನ ಆಗಿದೆ ಅಂತ ಅಂದಮೇಲೆ ಅವರು ವಿಧಿ ಇಲ್ಲ, ಹಿಂಗಿದೆ ಕಣೆ ಅಂದರು. ಆಯಿತು ಬಿಡಿ ಸರ್, ಹೋಗಲಿ, ತೊಂದರೆ ಇಲ್ಲ ಅಂತ ಹೇಳಿದೆ. ನಮಗೇನೀಗ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಕೊಡ್ತಾರೆ, ಜನಪರವಾಗಿ ಕೆಲಸ ಇದೆ, ಗ್ಯಾರಂಟಿಗಳು ಇವೆಲ್ಲ ಜನಗಳಿಗೆಲ್ಲ ಮುಟ್ಟಿದ್ದಾವೆ. ಅಭಿವೃದ್ಧಿ ಕೆಲಸಗಳು ನಾವೆಲ್ಲ ನಿರೀಕ್ಷೆ ಮಾಡೋ ವೇಗದಲ್ಲಿ ನಡೀದೇ ಇರ್ಬೋದು, ಆದರೆ ಯಾವುದೇನು ನಿಂತಿಲ್ಲ. ಈಗ ಅವರು ಎಲ್ಲ ಕಡೆ ಹೋದಾಗ 500 ಕೋಟಿ 1000 ಕೋಟಿವರೆಗೂ ಕಾಮಗಾರಿಗಳನ್ನೆಲ್ಲ ಮಂಜೂರು ಮಾಡಿ ಅವಕ್ಕೆಲ್ಲ ಶಂಕುಸ್ಥಾಪನೆ ಮಾಡ್ತಾ ಇಲ್ವಾ? ಈಗ ನಮ್ಮಲ್ಲೂ ಕೂಡ ನೋಡಿ, ಕೆರೆಗೆ ನೀರು ತುಂಬಿಸೋದು 300 ಕೋಟಿ ಇದು ಕೆಲಸ, ಅದು ಈಗಾಗಲೇ ನಡೀತಾ ಇದೆ ನಮ್ಮಲ್ಲಿ. ಮತ್ತು ಈ ನಮ್ಮಲ್ಲಿ ಇಲ್ಲಿ ಅಮೃತ್ ಇದರಲ್ಲಿ ಮತ್ತು ಟೌನಲ್ಲಿ ರೋಡ್ಗಳ ಕೆಲಸ ಎಲ್ಲ ಶುರುವಾಗಿದ್ದಾವೆ. ಮತ್ತು ಹಳ್ಳಿಗಳಲ್ಲೂ ಕೂಡ ಎಲ್ಲೆಲ್ಲಿ ನಮ್ಮ ಗ್ರಾಮ, ನಮ್ಮ ರಸ್ತೆ ಅದೆಲ್ಲ ಸ್ಕೀಮ್ಗಳು ಬೇರೆ ಬೇರೆ ಹೆಸರುಗಳು ಇಟ್ಕೊಂಡವ್ರೆ. ಹಳ್ಳಿಗಳಲ್ಲೂ ಕೂಡ ರಸ್ತೆಗಳು ಅವೆಲ್ಲ ಮಾಡ್ತಿದ್ದೇವೆ. ಈಗ ಸೋಮಣ್ಣ ಲೋಕಸಭಾ ಸದಸ್ಯರಾಗಿ ನಮ್ಮ ಪ್ರತಿನಿಧಿ ಆದ ಮೇಲೆ ನಮಗೆ ಸುಮಾರು ಈಗಾಗಲೇ ಒಂದು 18, 26, 30 ಕೋಟಿಯಷ್ಟು ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಿಸ್ಕೊಟ್ಟಾರೆ ಕೇಂದ್ರದಿಂದ. ಅಲ್ಲಿ ಮುದ್ದೇನಹಳ್ಳಿ ಹತ್ರ ಒಂದು ಬ್ರಿಡ್ಜು 18.5 ಕೋಟಿ, 18 ಕೋಟಿ 34 ಲಕ್ಷ ಏನೋ. ಇನ್ನೊಂದು 8 ಕೋಟಿ ಯಾವುದೊಂದು ಅಲ್ಲಿ ಒಂದು ಕಲ್ದೇಪುರದ್ದು ಒಂದು ರಸ್ತೆ, ಇನ್ನೊಂದು 3 ಕೋಟಿ, ಇಲ್ಲೊಂದು 3 ಕೋಟಿ. 18, 30 ಪ್ಲಸ್ ಒಂದು 8, ಒಂದು 3, 29 ಕೋಟಿ ಅಷ್ಟಿದೆ. ಇನ್ನೂ 80 crores ಬರ್ತದೆ ನಮಗೆ. ಪಾಪ ಅವರೆಲ್ಲ ಕೆಲಸ ಮಾಡಿದರೆ ನಾವು ಅವ್ರಿಗೊಂದು ಅಭಿನಂದನೆ ಹೇಳ್ಬಿಟ್ರೆ, ನಮ್ಮ ಕ್ಷೇತ್ರದ ಪ್ರತಿನಿಧಿಯಾಗಿ ಕೇಂದ್ರದಲ್ಲಿ ಸಚಿವರಾಗಿ ನಮ್ಮ ಮಧುಗಿರಿ ಕ್ಷೇತ್ರಕ್ಕೆ ಇಷ್ಟು ಅನುಕೂಲ ಮಾಡಿದ್ದಾರೆ. ಅದೇ ಥರ ಕೊಟ್ಟಿಗೆರೆಗೂ ಮಾಡಿದ್ದಾರೆ. ಕೊಟ್ಟಿಗೆರೆಗೂ ಒಂದು 40 ಕೋಟಿಯಷ್ಟು ಬಂದಿದೆ ದುಡ್ಡು. ನಾವು ಹಾಗಂತ ಕ್ಷಣಕ್ಕೆ ಸೋಮಣ್ಣನ ಹೊಗಳ್ಬಿಟ್ರು ರಾಜಣ್ಣ ಅಂತ ಹೇಳಿದ್ರೆ ಏನು ಮಾಡೋದು? ಬಿಜೆಪಿ ಹೋಗ್ತೀರಾ ಅನ್ನೋಂಥ ಅದೊಂದು ನೋಡಿ, ಶ್ರೀರಾಮುಲು ನಾನೇ ಕಾಂಗ್ರೆಸ್ ಕರ್ಕೊಂಬರ್ತೀನಿ ಅವ್ರಿಗೆ, ಶ್ರೀರಾಮುಲಿಗೆ. ನನಗೆ ಏನಾಗಿದೆ, ಪಾಲಿಟಿಕ್ಸಲ್ಲಿ ನನಗೆ ಹಿರಿತನ ಇದೆ. ಇವರೆಲ್ಲ ಇನ್ನೂ ಚಿಕ್ಕವರಿದ್ದಾಗಲೇ ನಾವೆಲ್ಲ ರಾಜಕೀಯದಲ್ಲಿ ಬೆಳೆದಿದ್ದು. ಆ ಒಂದು ಪ್ರೀತಿಗೆ, ವಿಶ್ವಾಸಕ್ಕೆ ರಾಮುಲು ಹೇಳಿರ್ಬೋದು, ಶಿವನಗೌಡ ನಾಯಕ್ ಹೇಳಿರ್ಬೋದು, ನಮ್ಮ ರಾಜುಗೌಡ ಹೇಳಿರ್ಬೋದು, ಸುರ್ಪುರದವರು, ವಿಶ್ವಾಸಕ್ಕೆ ಹೇಳಿರ್ಬೋದು, ಹೇಳಿಲ್ಲ ಅಂತ ಅಲ್ಲ. ನಾನು ಅವ್ರು ಹೇಳ್ಬಿಟ್ರು ಅಂತ ನಾನು ಹೋಗೋಕ್ಕಾಗ್ತದ?
ಯಾಕೆ ಹೋಗ್ಬೇಕು? ಏನಿದೆ? ಕಾಂಗ್ರೆಸ್ ಏನು ಕಡಿಮೆ ಮಾಡಿದೆ ನನಗೆ? ಏನಪ್ಪ ಕಡಿಮೆ ಮಾಡಿದೆ ಹೇಳಿ? ಇರ್ಬೋದು, ಇವೆಲ್ಲ ಫೇಸಸ್ ಇರ್ತವೆ, ಇವೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸು ಇವೆಲ್ಲ ಇರ್ತವೆ. ನಾನು ಭಾಷಣದಲ್ಲಿ ಹೇಳಿದ್ನಲ್ಲ, 1978 ಡಿಸೆಂಬರ್ 31 ದೇವರಾಜ ಅರಸು ಕರ್ನಾಟಕ ಭವನದಲ್ಲಿ ಮಲಿಕೊಳ್ಳುವಾಗ ಮುಖ್ಯಮಂತ್ರಿಯಾಗಿ ಮಲಿಕೊಂಡು ಬೆಳಿಗ್ಗೆ ಅಷ್ಟೊತ್ತಿಗೆ ಚರಣ್ ಸಿಂಗ್ ಡಿಸ್ಮಿಸ್ ಮಾಡಿಬಿಟ್ಟು ರಾತ್ರೋರಾತ್ರಿ ಎಲ್ಲ ಮಂತ್ರಿಗಳ ಮನೇಲಿರೋ ಫೈಲ್ಗಳು ಬೀಗ ಹೊಡಿಸಿ ಎಲ್ಲ ಆಯಾ ಸೆಕ್ರೆಟರಿಗಳು ತಗೊಂಡೋಗಿ ಅವ್ರ ಚೇಂಬರಲ್ಲಿ ಹಾಕ್ಕೊಂಡು ಬೀಗ ಹಾಕಿ ಗವರ್ನರ್ಗೆ ರಿಪೋರ್ಟ್ ಮಾಡಬೇಕು ರಾತ್ರಿನೇ 2 ಗಂಟೆ 3 ಗಂಟೆಗೆ ಹಂಗೆ ಮಾಡಿದ್ರು. ಬೆಳಗ್ಗೆ ಅವ್ರು ಇದ್ದಾಗ ಹಿಂಗೆ ಆಗ್ಬಿಟ್ಟಿದೆ ಅಂತಲೇ ಮಾಚಿ ಆಗೋದ್ರು. ಮಲಗೋವಾಗ ಮುಖ್ಯಮಂತ್ರಿ ಹೇಳೋ ಅಷ್ಟೊತ್ತಿಗೆ ಮಾಚಿ. ಹೀಗೆ ರಾಜಕೀಯದಲ್ಲಿ ಯಾವ ಸಂದರ್ಭದಲ್ಲಿ ಹೆಂಗಾಗ್ತದೆ ಅನ್ನೋದನ್ನು ಯಾರು ಊಹೆ ಮಾಡೋದು. ಈಗ ನಂದು ಎಕ್ಸಿಟ್ಟು ಸಿ ಎಮ್ಮು ಮನೆಯಿಂದ ವಿಧಾನಸೌಧಕ್ಕೆ ಹೋಗಿ ಕಾರ್ ಇಳಿಯುವಾಗ ಅವ್ರಿಗೆ ಫೋನ್ ಬಂತು. ಕಾರಲ್ಲಿ 10 ನಿಮಿಷ ಫೋನ್ ಮಾಡಿ ಮಾತಾಡಿ ಮುಗಿದೋಯ್ತು. ಅದಕ್ಕೆಲ್ಲ ಏನು ಬೇಸರ ಪಟ್ಕೊಳ್ಳೋ ಅಂಥದ್ದು ಏನಿಲ್ಲ ಪಾಪ. ಕಾರಣ ಏನು? ಕಾರಣ ಏನಿದ್ದಾವೆ ಅಂತ ನಾನು ಡೆಲ್ಲಿಗೆ ಹೋಗಿ ಬಂದಮೇಲೆ ಅವೆಲ್ಲ ಡೀಟೇಲ್ ಹೇಳ್ತೀನಿ. ಇದೇ ಹೇಳಿಕೆ ಕಾರಣ, ಸ್ಟೇಟ್ಮೆಂಟ್ಗಳು ಕಾರಣ ಅನಿಸುತ್ತೆ ನಿಮಗೆ ಪರ್ಸನಲ್ ಅಲ್ಲಲ್ಲ. ಸ್ಟೇಟ್ಮೆಂಟ್ಗಳು ನೋಡಿ, ಯಾವ ಸ್ಟೇಟ್ಮೆಂಟಲ್ಲಿ ನಾವೇನು ಯಾರಿಗೆ ಬೈಯಕ್ಕೆ ಹೋಗಿದ್ದೀನಿ? ಇರೋ ಸತ್ಯ ಹೇಳಿರ್ಬೋದು. ಅದರಿಂದ ಅಲ್ಲಿ ಹೋದ್ಮೇಲೆ ಅವ್ರಿಗೆ ನಾನು ಭೇಟಿ ಮಾಡಿ ಈ ಥರ ಇದೆ, ವಾಟ್ ಈಸ್ ದ ರೀಸನ್, ಅವು ಇವು ಅವ್ರನ್ನೆಲ್ಲ ಅವ್ರ ಹತ್ರ ಮಾತಾಡ್ತೀನಿ. ಅವ್ರೇನು ಹೇಳ್ತಾರೆ ನೋಡೋಣ. ಮತಗಳ್ಳತನದ ಹೇಳಿಕೆನಾ ಅಥವಾ ಹಿಂದೆ ಬೇರೆ ರೀತಿ ಪಿತೂರಿ ಇದೆಯಾ? ಇದು ನೋಡಿ, ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಹಿಂದೆಯಿಂದಲೂ ಪಿತೂರಿ ಅಂತ ಹೇಳೋದಿಲ್ಲ, ಹಿಂದೆಯಿಂದಲೂ ಏನೇನು ಹೇಳಿರ್ತೀನಿ ಅವೆಲ್ಲರೂ ಕೂಡ ತಿರುಚಿ ಅವ್ರಿಗೆ ಹೈಕಮಾಂಡ್ಗೆ ಹೇಳಿರ್ತಾರೆ. ಇದನ್ನು ಸೇರಿಸಿ, ಈ ಹೇಳಿಕೆಯನ್ನು ಸೇರಿಸಿ ಎಲ್ಲ ಒಂದರಿಂದ ಅಲ್ಲ, ಎಲ್ಲನೂ ಸೇರಿಸಿರ್ತಾರೆ. ಈಗ 1 ವರ್ಷದ ಮುಂಚೆ ನಾನು ಪ್ರೆಸಿಡೆಂಟ್ದು ಬದಲಾವಣೆ ನಾನು ಆಗ್ತೀನಿ ಅಂತ ಹೇಳಿದ್ದು, DCM ಅಂತ ಹೇಳಿದ್ದು, ಆಮೇಲೆ ಭಾಳ ಇರ್ತವೆ. ಈಗ BR ಪಾಟೀಲ್ ಬೈದರು, ಮತ್ತು ಅವನು ರಾಯರೆಡ್ಡಿ ಬೈದ, ನಮಗೇನೋ ಹಾರ್ಷಾಗಿ ಬೈದರು ಅವರೆಲ್ಲ. ಆದರೆ ಅವ್ರದ್ದು ಯಾರೂ ಡೆಲ್ಲಿ ಕ್ಯಾರಿ ಮಾಡಲ್ಲ, ಅವ್ರಿಗೆ ಗೊತ್ತೂ ಆಗಲ್ಲ. ಈ ನಮ್ಮದು ಎಂಥದ್ದೇ ಹೇಳಿದ್ರು ಕೂಡ ಏಕದಮ್ ಡೆಲ್ಲಿ ಕ್ಯಾರಿ ಮಾಡ್ತಾರೆ. ಕ್ಯಾರಿ ಮಾಡೋವಂಥ ಜನ ಇದ್ದಾರೆ ಬೇಕಂತಾನೆ. ಅವಕ್ಕೇನು ಮಾಡೋಕ್ಕಾಗಲ್ಲ, ಅದೆಲ್ಲ ಇದ್ದದ್ದೇ. ಹೋಗಿ ಬಂದ ಮೇಲೆ ನಾನು ಎಲ್ಲ ಡೀಟೇಲು ಏನಿದೆ, ಯಾವ ಪಿತೂರಿ, ಯಾವುದು ಕೈವಾಡ ಎಲ್ಲನೂ ಕೂಡ ಡೀಟೇಲ್ ಹೇಳ್ತೀನಿ. ನಾನೇನು ಮುಚ್ಚುಮರೆ ಏನು ಮಾಡಲ್ಲ. ಹೋಗಿ ಬಂದಮೇಲೆ ನಿಮಗೆ ಹೇಳ್ತೀನಿ, ಡೆಲ್ಲಿಲಿ ಹೇಳಕ್ಕೆ ಹೋಗಲ್ಲ. ಇಲ್ಲೇ ಹೇಳ್ತೀನಿ, ಮತ್ತೆ ತುಮಕೂರಲ್ಲೇ ಹೇಳ್ತೀನಿ, ಡೆಲ್ಲಿಲಿ ಹೇಳಲ್ಲ. ಅಲ್ಲ, ಇದೇ ಪಾರ್ಟಿಯಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ಲ ಅನ್ನುವಂಥ ನೋಡಿ, ಪಾರ್ಟಿಲಿ ವಾಕ್ ಸ್ವಾತಂತ್ರ್ಯ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಪಾರ್ಟಿನಲ್ಲಿ ಎಲ್ಲನೂ ಕೂಡ ಸಾರ್ವತ್ರಿಕವಾಗಿ ಸಾರ್ವಜನಿಕವಾಗಿ ಮಾತಾಡಬಾರ್ದು ಅನ್ನೋದು ಎಲ್ಲ ಪಕ್ಷದಲ್ಲೂ ಇದೆ. ಶಿಷ್ಟಾಚಾರ ಮತ್ತು ಪಕ್ಷದ ಮಾಹಿತಿ ಹೊರಗಡೆ ಯಾಕೆ ಚರ್ಚೆ ಆಗಬೇಕು, ಪಕ್ಷದ ವೇದಿಕೆಗಳೆಲ್ಲ ಆಗಲಿ ಅನ್ನೋದು. ಇದು ಕಾಂಗ್ರೆಸ್ಗೆ ಸೀಮಿತ ಅಂತಲ್ಲ, ಇನ್ನೊಂದು ಪಕ್ಷಕ್ಕೆ ಸೀಮಿತ, ಎಲ್ಲ ಪಕ್ಷದಲ್ಲೂ ಅದನ್ನೇ ಬಯಸೋದು. ಗೊತ್ತಾಯ್ತಾ? ಅದು ಸರಿ, ಅದೇನು ತಪ್ಪೇನಿರೋದಿಲ್ಲ. ಸತ್ಯ ಅಷ್ಟೊಂದು ಕೈ ಆಗಿರುತ್ತಾ ಅಂತ ಸರ್? ಯಾರು ಸತ್ಯ ಅಷ್ಟೊಂದು ಕಹಿ ಆಗಿರುತ್ತ ಅಂದರೆ ಅದು ವಾತಾವರಣ ಎಲ್ಲ ಇರ್ತಾವಲ್ಲ, ವಾತಾವರಣ ಪರಿಸ್ಥಿತಿ ಅವೆಲ್ಲ ಅದು ಸತ್ಯನ ಕಹಿ ಮಾಡುತ್ತೆ. ಈಗ ಅಖಿಲೇಶ್ ಯಾದವ್ ಹೇಳಿದ್ದಾನಪ್ಪ, ನೀವು ನೋಡಿದಿರೋ ಇಲ್ಲೋ? ಏನಿದೆ ಫರಕ್ಕು ನನಗೂ ಅಖಿಲೇಶ್ ಯಾದವ್ ಹೇಳಿರೋದಕ್ಕೆ? ಇದಕ್ಕಿಂತ ಜಾಸ್ತಿ ಹೇಳಿದವನು ಅಲ್ವಾ? ಹಂಗೆ ನೋಡೋದು ನಮ್ದೇ ಕಮ್ಮಿ. ಈಗ ನಮ್ದು ಜಾಸ್ತಿ ಮಾಡೋಣ. ನೇರವಾಗಿ ಮನಸ್ಸಲ್ಲಿ ಏನು ಇಲ್ಲದೆ ಮಾತಾಡೋರಿಗೆ ಇದೇ ಪರಿಸ್ಥಿತಿ ಆದರೆ ಹೇಗೆ ಅಂತ ಸಮಾಜದ ಕಥೆ. ಈ ರಾಜಕಾರಣದಲ್ಲಿ ಈಗ ಇಂದಿರಾ ಗಾಂಧಿನಪ್ಪ 69 ಕಾಂಗ್ರೆಸ್ ಬಿಟ್ಟಾಯಿತು, ಬೆಂಗಳೂರಿನಲ್ಲಿ AICCನಲ್ಲಿ ಆಯಿತು. ಈ ಸಿಂಡಿಕೇಟ್ನವರು ಯಾರು ನಿಜ್ಲಿಂಗಪ್ಪ ಅವರು ಇವರೆಲ್ಲ ಇದ್ದವರು ಸಿಂಡಿಕೇಟ್ ಅಂತ ಮಾಡಿಕೊಂಡು ಅವರು ಇಂದಿರಾ ಗಾಂಧಿ ಇಂಡಿಕೇಟ್ ಅಂತ ಮಾಡಿಕೊಂಡು ಅಫಿಷಿಯಲ್ ಕ್ಯಾಂಡಿಡೇಟ್ ಸಂಜೀವ್ ರೆಡ್ಡಿ, ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇದ್ಕೊಂಡು ಸಂಜೀವ್ ರೆಡ್ಡಿ ವಿರುದ್ಧವಾಗಿ VV ಗಿರಿ ನಿಲ್ಲಿಸಿ ಇವ್ರ ಕೆಲಸ ಸೋಲ್ಸೇ ಬಿಡ್ತಾರೆ. ಹೀಗೆ ರಾಜಕಾರಣದಲ್ಲಿ ಯಾವ್ಯಾವ ರೀತಿ ಆಗ್ತದೆ ಅದು ಯಾರು ಊಹೆ ಮಾಡೋಕ್ಕಾಗಲ್ಲ. ಮುಂಚೆಯಿಂದ ನೀವು ದಲಿತರು ಮತ್ತು ಶೋಷಿತರ ಪರವಾಗಿ ಮಾತಾಡ್ತಿದ್ರಣ, ಮತ್ತು DCM ಅದರಲ್ಲೂ